ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ರಾಜ್ಯದ ಸಿ ಎಂ ಕುರ್ಚಿ ಅಭದ್ರ. ರಾಜ್ಯದ ಸಿ ಎಂ ಕುರ್ಚಿ ಅಭದ್ರ. ಯಾಕಾಯಿತು ಅಭದ್ರ? ಮೊದಲಿಂದನೂ ಅಭದ್ರನೇ, ಅವನು ಕೂತಾಗಿಂದನೂ. ಯಾಕೆ ಅಂತಂದರೆ ಅವ್ರ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಅವಾಗವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಜರುಗಿಸ್ತಾ ಇದ್ದಾರೆ. ಯಾವಾಗ ನಾನು ಅದರಲ್ಲಿ ಕೂತ್ಕೋತೀನಿ ಅಂತ ಕಾಯ್ತಾ ಇದ್ದಾರೆ ಯಾರು? ಡಿ ಕೆ ಶಿವಕುಮಾರು. ಮತ್ತು ಇನ್ನೊಂದೇನಪ್ಪ ಅಂದರೆ ಸಿದ್ದು ಸಂಪುಟದ ಸಚಿವ ಡಿ ಸುಧಾಕರ್ ನಿಧನ. ಅವರು ರಾಜ್ಯ ಸಚಿವರಾಗಿದ್ದರು, ಸಚಿವ ಸಂಪುಟದಲ್ಲಿ ಇದ್ದರು. ಅವರು ಕ್ಯಾಬಿನೆಟ್ ದರ್ಜೆ ಮಂತ್ರಿಗಾಗಿದ್ದವರು. ಅವರು ಇನ್ನಿಲ್ಲ, ಆರೋಗ್ಯದಿಂದ ಆಸ್ಪತ್ರೆಯಲ್ಲೇ ನೀಗಿದರು. ಪಾಪ ನಿನ್ನೆ ಕೊನೆ ಹಂತೆ ಆಗೋಯ್ತು. ನಿನ್ನೆ ದಿವಸ. ಇವತ್ತು ಮತ್ತು ಮುಖ್ಯಮಂತ್ರಿ ಎಷ್ಟು ದಿನ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಹೇಳಿ? ಈ ಕಡೆ ಹಿಂದ್ಗಡೆಯಿಂದ ಇದ್ದಾರಲ್ಲ ಡಿ ಕೆ ಶಿವಕುಮಾರು, ನನಗೆ ಬೇಕು ಅಂತ. ಅದಕ್ಕೆ ಸಿ ಎಂ ಸಿದ್ದರಾಮಯ್ಯ ಎಷ್ಟು ದಿವಸ ಕುರ್ಚಿಯಲ್ಲಿ ಕೂತ್ಕೋತಾರೆ ಅಂತ ಗೊತ್ತಿಲ್ಲ. ಯಾಕೆಂತಂದರೆ ಅಭದ್ರವಾಗಿ ಹೋಗಿದೆ, ಅಳ್ಳಾಡ್ತಾ ಇದೆ. ಇದನ್ನು ಹೇಳಿದವರು ಯಾರು? ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು. ಮತ್ತೊಮ್ಮೆ ಅವಕಾಶ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಸಿ ಎಮ್ಗೆ. ಮತ್ತೆ ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಚಾನ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಸಿ ಎಮ್ಗೆ. ಮತ್ತು ಅದಕ್ಕೆ ಇವರೇನು ಹೇಳ್ತವ್ರೆ ಗೊತ್ತಾ? ಡಿ ಕೆ ಶಿವಕುಮಾರು ಯಾವ ಕುರ್ಚಿನೂ ಅಭದ್ರವಾಗಿಲ್ಲ, ಯಾವುದೂ ಅಲ್ಲಾಡ್ತಾ ಇಲ್ಲ, ನಾನು ಮಾತ್ರ ಅಲ್ಲಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾವ್ರೆ ಅಷ್ಟೇ. ಅದು ಅಲ್ಲಾಡ್ತಾ ಇಲ್ಲ, ನಾನು ಅಲ್ಲಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇದು ಹೆಂಗಿದೆ ನೋಡಿ. ಇದು ದೊಡ್ಡ ವಿಚಾರ. ಮತ್ತು ಇನ್ನೊಂದೇನಪ್ಪ ಅಂದರೆ ಮೂರನೇದು, ಬೆನ್ನಿಗೆ ಚೂರಿ ಹಾಕುವ ಪಕ್ಕ ಕಾಂಗ್ರೆಸ್. ಬೆನ್ನಿಗೆ ಚೂರಿ ಹಾಕೋದು ಪಕ್ಕ ಕಾಂಗ್ರೆಸ್ಸು. ಯಾರಿಗೆ ಹೇಳ್ತಾ ಇರೋದು ಇಲ್ಲಿ? ಕರುಣಾನಿಧಿ ಇವ್ರದ್ದು ಏನೋ ತಮಿಳ್ನಾಡಿನ ಜೋಸಫ್ ವಿಜಯ್ಗೆ ಒಂದಲ್ಲ ಒಂದು ದಿವಸ ಕಾಂಗ್ರೆಸ್ಸು ಬೆನ್ನಿಗೆ ಚೂರಿ ಆಗುತ್ತೆ. ಬೆನ್ನಿಗೆ ಹಾಕಲ್ಲ ಅವರು, ಹೊಟ್ಟೆಗೆ ಹಾಕ್ತಾರೆ ಕಾಂಗ್ರೆಸ್ನವರು. ಆದರೆ ನಾವು ಸುಮ್ಮನೆ ಬೆನ್ನಿಗೆ ಅಂತೀವಿ. ಹಿಂದೆಯಿಂದ ಹಾಕ್ತಾರೆ. ಹಿಂದೆ ಎಲ್ಲ ಹಾಕಲ್ಲ ಅವರು. ಹಾಕಿದ್ರೆ ಏನಿದ್ರು ಮುಂದೆಯಿಂದನೇ ಹಾಕ್ತಾರೆ. ಯಾಕೆ ಹಂಗಂತಂದರೆ ಅಲ್ಲಿ 55 ವರ್ಷ ಇದ್ದಂಥ ರಾಜಭಾರ ಮಾಡಿ ಜೊತೆಯಲ್ಲಿ ಹೊಂದಾಣಿಕೆಯಲ್ಲಿದ್ದು ಡಿ ಎಮ್ ಕೆಗೆ ಕೈ ಕೊಟ್ಟು ಈಗ ಇಲ್ಲಿಗೆ ಬಂದವರೆ ಟಿ ವಿ ಕೆ ಪಕ್ಷಕ್ಕೆ ಎಷ್ಟು ದಿನ? ಏನಮ್ಮ ಅಂದರೆ ಒಂದು 6 ತಿಂಗಳಲ್ಲಿ. ಯಾಕೆ ಅಂತಂದರೆ ಅವ್ರಿಗೆಲ್ಲ ರೆವಿನ್ಯೂ ಬರಬೇಕು. ರೆವಿನ್ಯೂ ಬರಲಿಲ್ಲ ಹಂಗಂತಂದರೆ ಅವರು ಎಲ್ಲದಕ್ಕೂ ಕೈ ಆಡಿಸ್ತಾರೆ. ಅವ್ರಿಗೆ ಅಂತ ಇಂತಿಷ್ಟು ರೆವಿನ್ಯೂ ಮಂತ್ಲಿ ಶೇರ್ ಹೋಗಬೇಕು. ಟಿ ವಿ ಎಸ್ ಕೆ ಇವರು ಏನು ಮಾಡಬೇಕು? ಟಿ ವಿ ಎಸ್ ಕೆ ಅವರು ಮಂತ್ಲಿ ಕೊಡಬೇಕಾಗತ್ತೆ. ಆರ್ಗನೈಸ್ ಮಾಡಿ ಮಂತ್ಲಿ ಕಪ್ಪ ಕಾಣಿಕೆ ಕೊಟ್ಟರೆ ಕಾಂಗ್ರೆಸ್ಸು ಚೂರಿ ಹಾಕಲ್ಲ, ಇಲ್ಲ ಅಂದರೆ ಚೂರಿ ಹಾಕತ್ತೆ. ಇದು ಗ್ಯಾರಂಟಿ. ಇದು ಟಿ ವಿ ಕೆ ಇವ್ರಿಗೆ, ವಿಜಯ್ ಅವ್ರಿಗೆ ಟ್ರೈನಿಂಗ್ ಕೊಡೋಕ್ಕೇ ಸೇರಿಸ್ಕೊಂಡಿರೋದು. ನಾನು ನೆನ್ನೆನೂ ಕೂಡ ಹೇಳಿದ್ದೀನಿ ಅಂತ ನಂಗಿದೆ. ನೆನ್ನೆ ಇದರಲ್ಲೂ ಏನು ಗೊತ್ತಾ? ಕಳ್ತನ ಮಾಡೋದಕ್ಕೆ ಯಾರಾದರೂ ಪಕ್ಕ ಗುರು ಇದ್ದಾರೆ ಯಾರಾದರೂ ಅಂತಂದರೆ ಕಾಂಗ್ರೆಸ್ನ ಮಂತ್ರಿಗಳಾಗಿರ್ತಕ್ಕಂಥವ್ರು. ಅವರೆಲ್ಲ ಏನು ಮಾಡ್ತಾರೆ ಗೊತ್ತಾ? ಎಲ್ಲರಿಗೂ ಯಾರೇ ಹೊಸಬರು ಪಕ್ಷ ಮಾಡಿದ್ರು ಆ ಪಕ್ಷಕ್ಕೆ ಜಾಯಿನ್ ಹಾಕ್ಬಿಟ್ಟು ಅವ್ರಿಗೆ ಏನು ಮಾಡ್ತಾರೆ? ಟ್ರೈನಿಂಗ್ ಕೊಡ್ತಾರೆ. ಹಿಂಗೆ ದುಡ್ಡು ಬರೋದು, ಇಷ್ಟು % ಬರ್ತದೆ, ಇದನ್ನೀಗ ನೀವು ಸ್ವಂತಕ್ಕೆ ಇಷ್ಟು ಬಳಸ್ಕೊಳ್ಳಿ, ಪಾರ್ಟಿ ಫಂಡ್ಗೆ ಇಷ್ಟು ಕೊಡಿ ಅಂತ ಹೇಳ್ಕೊಂಡು ದಿನ ತುಂಬಿಸ್ತಾ ಇರ್ತಾರೆ. ಅದಕ್ಕೆ ತಕ್ಕಂತೆಯೇ ಇವರು ನಮ್ಮ ಜೋಸಫ್ ವಿಜಯ್ ಗೊತ್ತಿಲ್ಲದೆ ಮಾಡ್ಕೊಂಡಿರೋದು ಇದು. ಆದರೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಅವರು ಯಾವಾಗ ಏನು ಅಂತ, ಏನು ಮಾಡ್ತಾರೆ ಅಂತ ಗೊತ್ತಾಗಿ ನಿಮ್ಮನ್ನ ಕೈ ಬಿಡೋದು ಹೆಂಗೆ ಅಂತ ದಾರಿ ಹುಡ್ಕೋಂಥ ದಿನ ಬರ್ತದೆ. ಅರ್ಥಾಯ್ತಾ? ಅಲ್ಲಿವರೆಗೂ ಏನಪ್ಪ ಅಂದರೆ ಕಾದು ನೋಡಬೇಕು. ನಾವೆಲ್ಲ ಕಾದು ನೋಡಿದ್ರೆ ಗೊತ್ತಾಗುತ್ತೆ ಇದು. ಕಾದು ನೋಡದೆ ಯಾವುದೂ ವಿಷಯ ಗೊತ್ತಾಗಲ್ಲ. ಯಾಕೆಂದರೆ ಸುಮ್ಮನೆ ನಾವು
ನಾವು ಹೇಳಿದ್ರೂ ಕೂಡ, ಸತ್ಯ ಹೇಳಿದ್ರೂ ಕೂಡ ಅದನ್ನೆಲ್ಲ ಏನಂತಾರೆ, ಸುಮ್ಮನೆ ಹೇಳ್ತಾವ್ರೆ ಇವರು ಬೇಕು ಅಂತ ವಿರೋಧದಿಂದ ಹೇಳ್ತಾವ್ರೆ, ಇವರು ಇಂಥವ್ರು, ಇವರು ಬಿ ಜೆ ಪಿ ಸ್ಟ್ಯಾಂಡ್ ಆಗಿರ್ತಾರೆ, ಅದಕ್ಕೆ ಬಿ ಜೆ ಪಿಯವರು ಕಾಂಗ್ರೆಸ್ನವ್ರಿಗೆ ವಿರುದ್ಧವಾಗಿ ಮಾತಾಡ್ತಾರೆ. ಇದು ಒಂದು ಕಲ್ಪನೆ ಇಲ್ಲ. ಸತ್ಯ ಹೇಳಿದರೆ ಹಂಗೇನೆ ಹಾಕೋದು, ಅವರೆಲ್ಲ ಬಿ ಜೆ ಪಿ ಆಗೋಗ್ತಾರೆ. ಮತ್ತು ನೋಡಿ ಇವರು ಡಿ ಎಮ್ ಕೆ ಮತ್ತು ಅಣ್ಣ ಡಿ ಎಮ್ ಕೆ ಅವರು ನಾವಿಬ್ಬರು ಸೇರಿ ಒಂದಾಗಿ ಸರ್ಕಾರ ರಚನೆ ಮಾಡೋಣ ಅಂತ ಮಾತಾಡಿಕೊಂಡ್ರು. ಆ ಸರ್ಕಾರ ರಚನೆ ಮಾಡೋದಕ್ಕೆ ಆಗಲಿಲ್ಲ. ಮತ್ತು ಅವರು ಒಬ್ರಿಗೊಬ್ಬರು ಅವರೇ ಈಗ ಪಕ್ಷನೀಗ ಅವರ ಪಕ್ಷಗಳಲ್ಲೇ ಈಗ ಏನಾಗಿದೆ, ಅಣ್ಣಾ ಡಿ ಎಮ್ ಕೆ ಪಕ್ಷ 3 ಪೀಸ್ ಆಗಿದೆಯಂತೆ, 3 ಹೋಳಾಗ್ತಾಯಿದೆ. ಒಂದು ಪೀಸು ಟಿ ವಿ ಎಸ್ ಕೆಗೆ ಸೇರೋಕ್ಕೋಸ್ಕರ ದಾರಿ ಹುಡುಕ್ತಾ ಇದೆ, ಹೆಂಗೆ ಬರೋದು, ಹೆಂಗೆ ಹೋಗೋದು, ಏನು ಮಾಡೋದು ಅಂತ. ಇನ್ನೊಂದವಳು ಇವ್ರನ್ನೀಗ ಯಾರು ಮಂತ್ರಿಮಂಡಲದಿಂದ ಇವ್ರನ್ನೀಗ ನಮ್ಮ ಪ್ರೆಸಿಡೆನ್ಶಿಪ್ಪಿಂದ ಪಳನಿಸ್ವಾಮಿನೀಗ ಕೆಳಗಡೆ ಇಳಿಸ್ಬಿಡಿ ಹಿಂಗಂತ ಒಂದು. ಹಿಂಗೆ ಎಲ್ಲ ಒಬ್ರಿಗೊಬ್ರು ವಾದ ವಿವಾದಗಳು ನಡೀತಾನೆ ಇದೆ. ಈ ವಾದ ವಿವಾದಗಳು ನಡೆಯೋದ್ರಿಂದ ಯಾರಿಗೆ ಎಷ್ಟು ಲಾಭ ಆಗುತ್ತೆ ಅಂತ ಗೊತ್ತಿಲ್ಲ. ಇದೆಲ್ಲ ಲಾಭ ಆಗೋದು ಎಲ್ಲ ಯಾರಿಗೆ, ತಮಿಳ್ನಾಡಿಗೆ ಲಾಭ ಆಗುತ್ತೆ, ನಮಗೇನು ಕರ್ನಾಟಕಕ್ಕೇನು ಲಾಭ ಆಗಲ್ಲ. ಆದರೆ ಏನಪ್ಪ ಅಂತಂದರೆ ಪಕ್ಕದ ರಾಜ್ಯ ಅಲ್ವಾ, ಹಾಗಾಗಿ ಸ್ವಲ್ಪ ನಾವು ಅದ್ರ ಬಗ್ಗೆ ಮಾತಾಡಬೇಕು ಅಂತ ಮಾತಾಡ್ತಾಯಿದ್ವಿ ಅಷ್ಟೇ. ಟಿ ವಿ ಕೆ ಜೋಸಫ್ ವಿಜಯ್ ನಿನ್ನೆ ಪ್ರಮಾಣ ವಚನ ಮಾಡಿದ ಮೇಲೆ ಅವ್ರು ಮಾಡಿದಂಥ ಭಾಷಣಗಳು ಮತ್ತು ಇವೆಲ್ಲ ತುಂಬ ಅದ್ಭುತವಾಗಿತ್ತು. ಇವರು ಅದ್ಭುತವಾಗಿ ಮಾತಾಡಿ ಇಷ್ಟೊಂದು ಸ್ವೇಚ್ಛೆಯಾಗಿ, ಅಂದರೆ ತನ್ನ ಸ್ವಂತಿಕೆಯನಿಗೆ ಹೆಂಗೆ ಅವರು ಗಟ್ಟಿಗೊಳಿಸೋ ರೀತಿ ಹೇಳಿದ್ರು ಅಂತಂದರೆ, ನಿಜವಾಗಿ ಇದೇ ಥರ ನಡೆದುಬಿಟ್ರೆ ದೇಶದಲ್ಲಿ ಇನ್ನೊಂದು ರಾಜ್ಯ ಯಾವುದು ಇದರಿಂದ ಮುಕ್ತಿ ಆಗುತ್ತೆ ಅಂತ, ಲಂಚದಿಂದ ಮುಕ್ತಿ ಆಗುತ್ತೆ ಅಂತ, ಒಂದಷ್ಟು ಪರ್ಸೆಂಟೇಜ್ಗಳು ಕಮ್ಮಿ ಆಗೋದವೆ ಅಂತ. ಮತ್ತು ಈ ಕಾಂಟ್ರಾಕ್ಟ್ಗಳೆಲ್ಲ ಏನು ಮಾಡ್ತಾರೆ, ಕಾಂಟ್ರಾಕ್ಟ್ಗಳಿಗೆಲ್ಲ ಸುಮ್ಮನೆ ಇರ್ತಾರೆ, ಬಿಡಲ್ಲ, ಅವರು ಕೊಟ್ಟು ಕಲಿಸ್ತಾರೆ. ಅವರು ಹೊಸ ಎಮ್ ಎಲ್ ಎಗಳಿಗೆ, ಇಲ್ಲಪ್ಪ ಹಿಂಗೆ ಇದು ನಮ್ಮ ಜೀವನ ನಡೀತಾ ಇರೋದೇ ಹಿಂಗೆ, ನೀನು ಒಂಚೂರು ತಿನ್ನು, ನಾನು ಒಂಚೂರು ತಿಂತೀನಿ ಅಂತೇಳಿ ಅಲ್ಲಿ ಕಾಂಟ್ರಾಕ್ಟ್ಗಳು ಟ್ರೈನಿಂಗ್ ಕೊಡ್ತಾರೆ. ಅರ್ಥ ಆಯ್ತಾ? ಆವಾಗ ಶುರು ಆಯ್ತದೆ. ಅಧಿಕಾರಿಗಳಂತೂ ಬಿಡಲ್ಲ. ಅಧಿಕಾರಿಗಳು ಯಾವುದೇ ಕಾರಣಕ್ಕೆ ಮಿಸ್ಟರ್ ಜೋಸಫ್ ವಿಜಯ್, ನೀನೇನೇ ಮಾಡು, ತಿಪ್ಪರ್ಲಾಗ ಹಾಕೋ, ಅಧಿಕಾರಿಗಳು ಲಂಚ ತಗೊಳ್ದೇ ಇದ್ದ ಅಧಿಕಾರಿನಿಗೆ ನೀನು ನೇಮಕ ಮಾಡೋಕ್ಕೆ ಆಗಲ್ಲ. ಎಷ್ಟು ಜನ ಸಸ್ಪೆಂಡ್ ಮಾಡ್ತೀಯ ಮಾಡ್ಕೊತಾರೆ ಅವರು. ಅವನಂತೂ ಆಗಲ್ವಲ್ಲ, ಹಿಂಗೆ ಅವ್ರು ಮಾಡೋದು. ಅವನು ಆದರೆ ನಾಳೆಗೆ ನಾನು ಕೋರ್ಟ್ಗೆ ಹೋಗ್ತೀನಿ, ಅಲ್ಲಿಂದ ಬರ್ತೀನಿ ಅಂತ. ಯಾಕೆಂದರೆ ಯಾರಿಗೂ ಸಸ್ಪೆಂಡ್ ಆದಮೇಲೆ ಮನೆಗೆ ಹೋಗೋದಿದ್ದು ಇದಿಲ್ವಲ್ಲ, 3 ತಿಂಗಳಾದಮೇಲೆ ಮತ್ತೆ ವಾಪಸ್ ರೀಕಾಲ್ ಆಗ್ತಾರೆ. ಹಂಗಾಗಿ ಇದೇನಾಗಿದೆ ಹಂಗಂತಂದರೆ, ಈ ಲಂಚ ನಿಲ್ಲೋದಿಲ್ಲ. ಎಲ್ಲಿಗೆ ಇದು ಮಾಡಬೇಕು ಅಂದರೆ, ಇವ್ರನ್ನ ಊರ್ಜಿತವಾಗಿ ಕೆಲಸದಿಂದ ತೆಗಿಯಂಗಾಗಬೇಕು. ಆವಾಗ ಇವು ಲಂಚಗಳು ನಿಲ್ತವೆ. ಒಂದು ಸತಿ ಲಂಚ ತಗೊಂಡವನೇ ಅಂದರೆ ಅವನು ಲಂಚದಿಂದ ವಿಮುಕ್ತನಾಗಿ ಅಲ್ಲ, ಕೋರ್ಟಿಂದ ಅವನು ಇದನ್ನ ಪಡ್ಕೊಂಬರ್ಬೇಕು, ನಾನು ಲಂಚ ತಗೊಂಡಿಲ್ಲ ಹಂಗಂತ. ಹಂಗಿದ್ರೆ ಮಾತ್ರ ಇದನ್ನು ಮಾಡಬೇಕು. ಇಲ್ಲ ಹಂಗಂದರೆ ಅವನಿಗೇನು ಮಾಡಬೇಕು, ಸೀದಾ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ಬೇಕು. ಸಸ್ಪೆಂಡ್ ಮಾಡಿ ಅಲ್ಲ, ಅವನ್ನ ಊರ್ಜಿತವಾಗಿ ಮನೆಗೆ ಕಳಿಸ್ಬೇಕು. ಆವಾಗ ನೋಡಿ ಇದು ಏನಾದರೂ ಒಂದು ದಾರಿ ಬರ್ತದೆ. ಇಲ್ಲ ಅಂದರೆ ದಾರಿ ಬರಲ್ಲ. ಎಷ್ಟು ಜನ ಆ ಥರ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಇದ್ದಾರೆ? ಯಾರು ಓದೇ ಇರಲ್ಲ, ಎಲ್ಲರೂ ಹೆಂಗೆ ಗೊತ್ತಾ, ಈಗ ನಮ್ಮ ಕರ್ನಾಟಕದ ಒಬ್ಬ ಮಹಾನ್ ವೇದಾಂತ ವ್ಯಕ್ತಿ, ಮಿಸ್ಟರ್ ಏನು ಅವನ ಹೆಸರೇ ಬರಲ್ಲ ಹಂಗಂತೈತಲ್ಲಪ್ಪ, ಮಧು ಬಂಗಾರಪ್ಪ ಏನು ಮಾಡಿದ್ರು ಅಂದರೆ, ಈ ಸತಿ ಎಲ್ಲರಿಗೂ 15 ಮಾರ್ಕ್ಸ್ 20 ಮಾರ್ಕ್ಸ್ ಕೊಟ್ಟು ಪರ್ಸೆಂಟೇಜ್ ಬರಲಿ ಅಂತೇಳಿ, ಏನೋ ರಿಸಲ್ಟ್ ಪರ್ಸೆಂಟೇಜ್ ಬರಲಿ ಅಂತ ಎಲ್ಲರನ್ನೂ ಪಾಸ್ ಮಾಡಾಕ್ಬಿಟ್ಟ. ಅವ್ರು ಓದದೇ ಇದ್ರೂ ಪರವಾಗಿಲ್ಲ, ಅವ್ರು ಬರೀದೇ ಇದ್ರೂ ಪರವಾಗಿಲ್ಲ, ಎಕ್ಸಾಮು ಎಲ್ಲರನ್ನೂ ಪಾಸ್ ಮಾಡಾಕ್ಬಿಟ್ಟ. ಇಂಥ ಎಜುಕೇಷನ್ನಿಗ ಇಟ್ಕೊಂಡು ಈ ಥರ ಎಜುಕೇಷನಲ್ಲಿ ಯಾವ ರೀತಿ ನಮ್ಮ ದೇಶ ಉದ್ಧಾರ ಆಗುತ್ತೆ? ಇವರು ಇದನ್ನಿಗೆ ಏನು ಮಾಡಬೇಕಾಗಿತ್ತು ಅಂತಂದರೆ, ಯಾರು ಅಧಿಕಾರಿಗಳು, ಯಾವ ಸ್ಕೂಲ್ ಮಾಸ್ಟ್ರುಗಳು ಓದಿಸೋದಿಲ್ವೋ ಅವ್ರಿಗೆ ಶಿಕ್ಷೆ ಕೊಟ್ಟು, ಅವರು ಇಷ್ಟು ಪರ್ಸೆಂಟೇಜು ಓದಿಸ್ಬೇಕು, ಇಷ್ಟು ಜನ ಪಾಸಾಗೋ ರೀತಿ ಮಾಡಿದ್ರೆ ಮಾತ್ರ ನಿಮಗೆ ಸಂಬಳ. ಈ ಥರ ಏನಾದರೂ ಭಯ ಇಟ್ಟು ಮಾಡೋದು ಬಿಟ್ಬಿಟ್ಟು 15 ಮಾರ್ಕ್ಸ್ ಕೊಟ್ಬಿಟ್ರು ಆತಗೆ, ಆರಾಮಾಗಿ ಪಾಸ್ ಹಾಕ್ಕೊಂಡು ಎಲ್ಲ ಮುಂದಕ್ಕೆ ಹೋಯ್ತಾ ಇರಿ. ಆ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಮತ್ತು
ಮುಂದೆ ಕಾಲೇಜ್ಗೆ ಅಲ್ಲೂ ಅದೇ ಮಾರ್ಗ. ಎರಡು ಕಡೆನೂ ಕೊಟ್ರಲ್ಲ, ಪಿ ಯುಗೂ ಕೊಟ್ಟರು ಮತ್ತು ಎಸ್ ಎಲ್ ಸಿಗೂ ಕೊಟ್ಬಿಟ್ರು. ಇನ್ನೇನು ರಾಮಾಯಣನೇ ಇಲ್ವಲ್ಲ. ಇನ್ನು ನೆಕ್ಸ್ಟು ಡಿಗ್ರಿಗೆ ಒಬ್ಬನು ಕೊಡಬೇಕು. ಆ ಸಚಿವ ನೋಡಬೇಕು ಅವನೇನು ಮಾಡ್ತಾನಂತ. ಅವನು ಒಂದಷ್ಟು ಪರ್ಸೆಂಟೇಜ್ ಕೊಟ್ಬಿಡ್ಲಿ ಬಿಡಿ, ಅತ್ತಾಗೆ ರಾಮಾಯಣನೇ ಇಲ್ಲ. ಅದ್ರ ಬಗ್ಗೆ ಏನು ಎಲ್ಲರೂ ಒಂದೇ ಸತಿ 1ನೇ ಕ್ಲಾಸಿಂದ ಪಾಸ್ ಅಂತ ಪಾಸ್ ಮಾಡಿಕೊಂಡು ಮುಂದಕ್ಕೆ ಇದನ್ನು ಕೊಟ್ಬಿಡಿ, ತೇರ್ಗಡೆ ಕೊಟ್ಬಿಡಿ. ಅವನು ಓದ್ರೆಷ್ಟು ಬಿಟ್ಟರೆಷ್ಟು, ಎಸ್ ಎಲ್ ಸಿ ಪಾಸ್ ಆಗೈತೆ ಅಂತ ಕೊಟ್ಬಿಡಿ, ಮತ್ತು ಪಿ ಯು ಸಿ ಪಾಸ್ ಆಗೈತೆ ಅಂತ ಕೊಟ್ಬಿಡಿ. ರಾಮಾಯಣನೇ ಇರಲ್ಲ. ಮತ್ತು ಪಾಠ ಮಾಡೋದು ಇಷ್ಟು ಲಕ್ಷಾಂತರ ಸಾವಿರಾರು ಜನ ಮೇಷ್ಟ್ರುಗಳಿಕೊಂಡು ಪಾಠ ಮಾಡೋದು ತಪ್ಪೋಯ್ತದೆ. ಇನ್ನೂ ಇದು ಏನು ಆಡಳಿತಕ್ಕೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಕಾರ್ಮಿಕರು ಕಮ್ಮಿ ಆಗ್ತಾರಲ್ವ, ಕೆಲಸಗಾರರು ಕಮ್ಮಿ ಆಗ್ತಾರೆ. ಹಂಗೆ ನೀವೇನು ಮಾಡಬೇಕು ಅಂದರೆ ಈ ಥರದೊಂದು ಕೆಲಸ ಮಾಡಿ, ಆವಾಗ ಅದೇ ಸರಿಯಾಗುತ್ತೆ. ಇಷ್ಟು ಹೇಳಿ ನಾನು ಈ ಮಾತಿಗೆ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಶೇರ್ ಮಾಡಿ, ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಕ್ಕೆ ಹೋಗೋಕ್ಕೆ ನನ್ನ ವೀಡಿಯೋನಿಗೆ ಶೇರ್ ಮಾಡಿ ಅಂತ ಹೇಳ್ತಿ ಕೈ ಮುಗಿದು ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ.